ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ತಿಂಡಿಯನ್ನ ನಾವು ತಿನ್ಬೇಕು? ನಾವು ಬೆಳಿಗ್ಗೆ ಎದ್ದ ತಕ್ಷಣ ತಿಂತಾ ಇರುವಂತಹ ತಿಂಡಿಯಿಂದ ಇಡೀ ದಿನದ ಶುಗರ್ ಕಂಟ್ರೋಲ್ ಹೇಗೆ ಡಿಪೆಂಡ್ ಆಗುತ್ತೆ? ನಾವು ಸರಿಯಾದ ತಿಂಡಿಯನ್ನ ತಿಂತಾ ಇದೀವೋ ಇಲ್ವೋ? ದಕ್ಷಿಣ ಭಾರತದಲ್ಲಿ ನಾವು ಉಪಯೋಗಿಸುವಂತಹ 10 ಸಾಮಾನ್ಯ ತಿಂಡಿಗಳನ್ನ ನಾನು ಇವತ್ತು ರೇಟ್ ಮಾಡ್ತಾ ಇದ್ದೀನಿ. 10ರಲ್ಲಿ ಎಷ್ಟು ಪಾಯಿಂಟ್ ಸಿಗುತ್ತೆ ಡಯಾಬಿಟಿಸ್ಗೋಸ್ಕರ ಅಂತ. ಡಯಾಬಿಟಿಸ್ ಸರಿಯಾಗಿ ಕಂಟ್ರೋಲ್ ಇರಬೇಕು ಅಂತಂದ್ರೆ ಯಾವುದೇ ತಿಂಡಿಯನ್ನ ನಾವು ಹೇಗೆ ಸರಿಯಾದ ರೀತಿಯಲ್ಲಿ ಮಾರ್ಪಾಡು ಮಾಡಬಹುದು ಅನ್ನೋದಕ್ಕೊಂದು ಸೀಕ್ರೆಟ್ ಫಾರ್ಮುಲಾ ನಿಮಗೆ ಕೊಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಸಕ್ಕರೆ ಕಾಯಿಲೆಯಲ್ಲಿ ಬೆಳಿಗ್ಗೆ ತಿನ್ನುವಂತಹ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಅತ್ಯಂತ ಮುಖ್ಯವಾದಂತಹ ಆಹಾರ ಇಡೀ ದಿನದಲ್ಲಿ. ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಉಪವಾಸವನ್ನ ಮುರಿಯುವಂತಹದ್ದು. ರಾತ್ರಿ ಇಡೀ ನಾವು ಏನು ಆಹಾರ ತಗೊಂಡಿರಲ್ಲ, ಸೊ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗಿರುತ್ತೆ. ಅವಾಗ ನಾವು ತಿನ್ನುವಂತಹ ಆಹಾರ ಏನ್ ತಗೋತೀವಿ ಅನ್ನೋದ್ರ ಮೇಲೆ ನಮ್ಮ ಇಡೀ ದಿನದ ಬ್ಲಡ್ ಶುಗರ್ ಕಂಟ್ರೋಲ್ ಹೇಗಿರುತ್ತೆ ಅನ್ನೋದು ಒಂದ್ ರೀತಿಯಲ್ಲಿ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಐಡಿಯಲ್ ಬ್ರೇಕ್ಫಾಸ್ಟ್ ಸರಿಯಾಗಿ ಸಕ್ಕರೆ ಕಾಯಿಲೆಗೆ ತೊಂದರೆ ಆಗಬಾರ್ದು, ಅದಕ್ಕೆ ಪೂರಕವಾಗುವಂತಹ ತಿಂಡಿ ಹೇಗಿರ್ಬೇಕು ಅಂತಂದ್ರೆ, ನಾವು ತಿಂದಿರುವಂತಹ ತಿಂಡಿಯಿಂದ ಸಡನ್ ಆಗಿ ಬ್ಲಡ್ ಶುಗರ್ ಸ್ಪೈಕ್ ಆಗಬಾರ್ದು. ಸಡನ್ ಆಗಿ ಬ್ಲಡ್ ಶುಗರ್ ಹೆಚ್ಚಾಗ್ಬಿಡ್ತು ಅಂತಂದ್ರೆ ಅದರಿಂದ ನಮ್ಗೆ ತೊಂದರೆ ಆಗ್ತಾ ಬರುತ್ತೆ, ಇಡೀ ದಿನ ಏರುಪೇರು ಆಗುವಂತಹ ಸಾಧ್ಯತೆ ಇರುತ್ತೆ. ನಾವು ತಿಂದಿರುವಂತಹ ತಿಂಡಿ ನಮ್ಗೆ ಇಡೀ ದಿನ ಶಕ್ತಿಯನ್ನ ಕೊಡ್ಬೇಕು. ಸಡನ್ ಆಗಿ ಸ್ಪೈಕ್ ಆಯ್ತು ಬ್ಲಡ್ ಶುಗರ್ ಅಂದ್ರೆ ಸಡನ್ ಆಗಿ ಅದು ವಾಪಸ್ ಕ್ರಾಶ್ ಆಗುತ್ತೆ, ಕಡಿಮೆ ಆಗುತ್ತೆ. ಅವಾಗ ನಮ್ಗೆ ಸುಸ್ತಾಗುವಂತದ್ದು, ಮತ್ತೆ ತಿಂಡಿ ತಿನ್ಬೇಕು, ಬೇರೆ ಆಹಾರ ತಗೋಬೇಕು, ಸಕ್ಕರೆ ತಿನ್ಬೇಕು ಅಥವಾ ಈ ಕಾರ್ಬೋಹೈಡ್ರೇಟ್ ಅನ್ನ ತಿನ್ಬೇಕು ಅನ್ನುವಂತಹ ಕ್ರೇವಿಂಗ್, ನಮ್ಗೆ ಹಶ್ವಾಗ್ತಾ ಇರುವಂತಹ ಭಾವನೆ ಕೊಡಬಾರ್ದು. ನಮ್ಮ ಹೊಟ್ಟೆ ಸರಿಯಾಗಿ ತುಂಬಿಸ್ಬೇಕು, ಬ್ಲಡ್ ಶುಗರ್ ನಿಧಾನವಾಗಿ ರೈಸ್ ಆಗಿ ಅದೇ ದಿನದಲ್ಲಿ ಆ ಶಕ್ತಿಯನ್ನ ಮೇಂಟೈನ್ ಮಾಡುವಂತಹ ತಿಂಡಿ ನಮ್ಗೆ ಡಯಾಬಿಟಿಸ್ಗೆ ಐಡಿಯಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಇದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ತಿಂಡಿ ಅಂದ ತಕ್ಷಣ, ನಾವು ಇವಾಗ ಹೋಟೆಲ್ಗೆ ಹೋದ ತಕ್ಷಣ ತಿಂಡಿ ತಿನ್ಬೇಕು ಅಂತಂದ್ರೆ ಆರ್ಡರ್ ಮಾಡಿ ಅಂತ ತಕ್ಷಣ ಏನ್ ಮಾಡ್ತೀವಿ? ಒಂದು ಮಸಾಲ ದೋಸೆ ಕೊಡಿ, ಅಥವಾ ಒಂದು ಪೂರಿ ಸಾಗು ಕೊಡಿ, ಒಂದು ಟೀ ಕಾಫಿ ಬಿಸ್ಕೆಟ್ ಕೊಡಿ ಅಂತ ಹೇಳ್ತೀವಿ. ಆದ್ರೆ ಇದೆಲ್ಲದೂ ಕೂಡ ಈ ಡಯಾಬಿಟಿಸ್ಗೆ ಮಾರಕ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ಇವಾಗ ಈ ಮಸಾಲ ದೋಸೆ ತಗೊಂಡ್ರೆ, ಒಂದು ಮಸಾಲ ದೋಸೆ ತಗೊಂಡು ನಾವು ಅದರಲ್ಲಿ ಒಂದು ಆಲೂಗಡ್ಡೆ ಪಲ್ಯ ತಗೊಂಡು ಒಂದು ಟೀ ಕಾಫಿ ಶುಗರ್ ಹಾಕೊಂಡು ಬಿಸ್ಕೆಟ್ ತಗೊಂಡ್ರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ನಮ್ಗೆ ಪ್ರೋಟೀನ್ ಸಿಗೋದಿಲ್ಲ, ಯಾವುದೇ ರೀತಿಯಾದಂತಹ ಫೈಬರ್, ನಾರಿನ ಅಂಶ ಇರೋದಿಲ್ಲ. ಸೊ ಇಲ್ಲಿರುವಂತಹ ಎಲ್ಲಾ ಶುಗರ್ಗಳು ಕೂಡ ಅಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಲ್ಲದೆ ನೇಕೆಡ್ ಕಾರ್ಬ್ಸ್ ಅಂತ ಆಗಿರುತ್ತೆ. ಸೊ ಇದೆಲ್ಲದೂ ಕೂಡ ನಮ್ಮ ಡಯಾಬಿಟಿಸ್ಗೆ ಮಾರಕ ಅಥವಾ ಹೆಚ್ಚು ತೊಂದರೆ ಕೊಡುವಂತಹದ್ದು ಅಂತ. ಸೊ ಇದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಹೇಗೆ ಮಾಡಿಫೈ ಮಾಡಬಹುದು ಅಂದ್ರೆ, ಈ ಸರಿಯಾದ ಮಸಾಲ ದೋಸೆನ ಹೇಗೆ ತಿನ್ಬಹುದು, ಈ ಪೂರಿ ಸಾಗು ತಿನ್ಬೇಕಂದ್ರೆ ಅದ್ರ ಬದಲು ನಾವು ಏನ್ ತಿನ್ಬಹುದು, ಈ ಟೀ ಕಾಫಿ ಕುಡಿಬೇಕಾದ್ರೆ ಅದ್ರ ಬದಲು ಸರಿಯಾದ ರೀತಿಯಲ್ಲಿ ಡಯಾಬಿಟಿಸ್ ಫ್ರೆಂಡ್ಲಿ ಹೇಗ್ ಮಾಡೋದು, ನಾವು ತಿಂತಾ ಇರುವಂತಹ ತಿಂಡಿ ಸರಿಯಾಗಿದ್ಯಾ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊತಾ ಹೋಗೋಣ. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸ್ತಾ ಇರುವಂತಹ ತಿಂಡಿಗಳಲ್ಲಿ ಯಾವುದು ಈ ಡಯಾಬಿಟಿಸ್ಗೆ ಒಳ್ಳೇದೋ, ಯಾವುದು ಡಯಾಬಿಟಿಸ್ಗೆ ಒಳ್ಳೇದಲ್ಲ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ರೇಟಿಂಗ್ ಅನ್ನ ಕೊಡೋಣ. 1ರಿಂದ 10 ತನಕ ಆ ರೇಟಿಂಗ್ ಅಲ್ಲಿ. 10ಕ್ಕೆ 10 ಅಂದ್ರೆ ಇದು ಅತ್ಯಂತ ಒಳ್ಳೇದು ಅಂತ, 10ಕ್ಕೆ 1 ಅಂದ್ರೆ ಇದು ತುಂಬಾ ಒಳ್ಳೇದಲ್ಲ, ಇದರಿಂದ ಸಡನ್ ಆಗಿ ಬ್ಲಡ್ ಶುಗರ್ ಹೆಚ್ಚಾಗ್ಬಿಡಬಹುದು, ಇದರಿಂದ ಡಯಾಬಿಟಿಸ್ಗೆ ಹೆಚ್ಚು ತೊಂದರೆ ಆಗ್ತಾ ಬರುತ್ತೆ ಅಂತ. ಸೊ ಯಾವುದು ಒಳ್ಳೇದು ಅನ್ನೋದ್ರಿಂದ ಶುರು ಮಾಡೋಣ. ಮೊದಲನೇದು ರಾಗಿ ಮುದ್ದೆ ಮತ್ತೆ ಸಾಂಬಾರ್. ಇದು 10ಕ್ಕೆ 10 ಪಾಯಿಂಟ್ಸ್ ಅಂತ ಹೇಳ್ಬೋದು. ಯಾಕೆ ಅಂತ ನೋಡೋಣ. ರಾಗಿ ಇದರಲ್ಲಿ ಇದೊಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ. ಇದು ನಿಧಾನವಾಗಿ ನಮ್ಮ ದೇಹದಲ್ಲಿ ಡೈಜೆಸ್ಟ್ ಆಗ್ತಾ ಹೋಗುತ್ತೆ, ಸಡನ್ ಆಗಿ ಶುಗರ್ ಸ್ಪೈಕ್ ಮಾಡೋದಿಲ್ಲ. ಇದರ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಅಂತ ಹೇಳ್ತೀವಿ, ಲೋ ಗ್ಲೈಸಿಮಿಕ್ ಇಂಡೆಕ್ಸ್. ಅದರಿಂದ ನಮ್ಮ ಪಚನ ಕ್ರಿಯೆ ನಿಧಾನ ಆಗುತ್ತೆ, ಬ್ಲಡ್ ಶುಗರ್ ಇಡೀ ದಿನ ಒಂದೇ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಾವು ತರಕಾರಿ ಸಾಂಬಾರ್ ಹಾಕೊಂಡು ತಿನ್ನೋದ್ರಿಂದ ತರಕಾರಿಗಳಲ್ಲಿ ನಮಗೆ ಫೈಬರ್, ನಾರಿನ ಅಂಶ ಹೆಚ್ಚಿರುತ್ತೆ, ಇದರಿಂದ ಡಯಾಬಿಟಿಸ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಇದನ್ನ ಪ್ರೋಟೀನ್ ಜೊತೆ ಸೇರಿಸೋದ್ರಿಂದ, ಅಂದ್ರೆ ಈ ನಾವು ಸಾಂಬಾರ್ ಮಾಡಿದಾಗ ಅದಕ್ಕೆ ಬೇಳೆಗಳು ಹಾಕ್ತಿವಿ, ಸಾಂಬಾರಲ್ಲಿ ಪ್ರೋಟೀನ್ ಇರುತ್ತೆ. ಸೊ ಅದನ್ನ ಜೊತೆಗೆ ಮಾಡೋದ್ರಿಂದ ಇದೊಂದು ಐಡಿಯಲ್ ಕಾಂಬಿನೇಷನ್, ಐಡಿಯಲ್ ಬ್ರೇಕ್ಫಾಸ್ಟ್. ಡಯಾಬಿಟಿಸ್ ಇದ್ದವ್ರಿಗೆ ಅತ್ಯಂತ ಒಳ್ಳೆಯದು ಅಂತ ಹೇಳ್ಬೋದು. ಇದರಿಂದ ಬ್ಲಡ್ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ ಉಪಯುಕ್ತ ಅಂತ. ಎರಡನೇದು ತಾಳಿಪಿಟ್ಟು. ಬಹಳಷ್ಟು ಜನರುಗಳ ಮನೆಯಲ್ಲಿ ತಾಳಿಪಿಟ್ಟನ್ನು ಮಾಡ್ತೀವಿ. ತಾಳಿಪಿಟ್ಟು ಮಾಡಿದಾಗೂ ಕೂಡ ಇದಕ್ಕೆ ನಾವು ಜೋಳ ಹಾಕಿ ಮಾಡಬಹುದು, ಅಥವಾ ಮಲ್ಟಿಗ್ರೇನ್ ವೀಟ್ ಹಾಕಿ ಮಾಡಬಹುದು. ಅಂದ್ರೆ ಬೇರೆ ಬೇರೆ ಪಾಲಿಶ್ ಮಾಡದೇ ಇರುವಂತಹ, ಪ್ರಾಸೆಸ್ ಮಾಡದೇ ಇರುವಂತಹ ಹಿಟ್ಟನ್ನು ಉಪಯೋಗಿಸಿ ಬೇರೆ ಬೇರೆ ಧಾನ್ಯಗಳನ್ನು ಸೇರಿಸ್ಕೊಂಡು ಈ ತಾಳಿಪಿಟ್ಟನ್ನು ಮಾಡಬಹುದು. ಅದ್ರ ಜೊತೆಗೆ ನಾವು ತರಕಾರಿಗಳನ್ನು ಹಾಕ್ತಿವಿ, ಸೊಪ್ಪುಗಳನ್ನು ಹಾಕಿ ಈ ತಾಳಿಪಿಟ್ಟನ್ನು ಮಾಡ್ತೀವಿ. ಇದರ ಜೊತೆ ಇದನ್ನ ನಾವು ಸಾಮಾನ್ಯವಾಗಿ ಒಂದು ಮೊಸರು ಜೊತೆಗೆ, ಮೊಸರು ಚಟ್ನಿ ಪುಡಿ ಜೊತೆಗೆ ಅಥವಾ ತರಕಾರಿ ಪಲ್ಯದ ಜೊತೆಗೆ ತಿಂತೀವಿ. ಸೊ ಇದು ಕೂಡ ಈ ಡಯಾಬಿಟಿಸ್ ಅವ್ರಿಗೆ ಬಹಳ ಒಳ್ಳೆಯದು. ತಾಳಿಪಿಟ್ಟು ತಿನ್ನೋದ್ರಿಂದನೂ ಕೂಡ ನಮ್ಮ ಬ್ಲಡ್ ಶುಗರ್ನ ಸರಿಯಾಗಿ ಮೇಂಟೈನ್ ಮಾಡಬಹುದು,
ನಿಧಾನವಾಗಿ ಇದು ಡೈಜೆಸ್ಟ್ ಆಗೋದ್ರಿಂದ ನಮಗೆ ತಕ್ಷಣ ಹಸಿವಾಗೋದಿಲ್ಲ, ಪದೇ ಪದೇ ತಿನ್ಬೇಕು ಅಂತ ಅನ್ಸೋದಿಲ್ಲ. ಸೊ ಶುಗರ್ ಕ್ರೇವಿಂಗ್ ಆಗೋದಿಲ್ಲ. ಸೊ ಅದಕ್ಕೆ ಇದು ಡಯಾಬಿಟಿಸ್ ಫ್ರೆಂಡ್ಲಿ. ಇದಕ್ಕೆ 10ಕ್ಕೆ 9 ಪಾಯಿಂಟ್ಸ್ ಅಂತ ಹೇಳ್ಬೋದು. ಮೂರನೇದು ಇಡ್ಲಿ ಸಾಂಬಾರ್. ಇದಕ್ಕೆ 6 ಪಾಯಿಂಟ್ಸ್, 10ರಲ್ಲಿ 6 ಪಾಯಿಂಟ್ಸ್ ಅಂತ. ಇಡ್ಲಿ ಸಾಂಬಾರ್ ಬಹಳ ಸಾಮಾನ್ಯವಾಗಿ ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಮಾಡುವಂತಹ ತಿಂಡಿ. ಇಡ್ಲಿ ಸಾಂಬಾರ್ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಯಾಕೆ ಅಂತಂದ್ರೆ ಇದರಲ್ಲಿ ಗುಡ್ ಗಟ್ ಬ್ಯಾಕ್ಟೀರಿಯಾ, ನಮ್ಮ ಕರಳಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಹೆಚ್ಚು ಮಾಡುವಂತಹ ಪ್ರೋಬಯೋಟಿಕ್ಸ್ ಹೆಚ್ಚಿರುತ್ತೆ. ರಾತ್ರಿ ಇಡೀ ಅದನ್ನ ಫರ್ಮೆಂಟ್ ಮಾಡಿ ಮಾರನೇ ದಿನ ತಯಾರಿ ಮಾಡೋದ್ರಿಂದ. ಅದ್ರ ಜೊತೆಗೆ ಇದನ್ನ ಸಾಂಬಾರ್ ಜೊತೆ ತಿನ್ನೋದ್ರಿಂದ ಸಾಂಬಾರಲ್ಲಿ ಬೇಕಾಗಿರುವಂತಹ ತರಕಾರಿ ಮತ್ತು ಅದರಲ್ಲಿರುವಂತಹ ಪ್ರೋಟೀನ್ ಒಳ್ಳೆ ಗುಣಗಳು ಸಿಗುತ್ತೆ. ಆದ್ರೆ ಒಂದೇ ಪ್ರಾಬ್ಲಮ್ ಅಂದ್ರೆ ಇದರಲ್ಲಿ ಹೆಚ್ಚು ನಾರಿನ ಅಂಶ ಇರೋದ್ರಿಲ್ಲ. ಸೊ ಆದ್ರಿಂದ ನಾವು ಇಡ್ಲಿ ಸಾಂಬಾರ್ಗೆ 6 ಪಾಯಿಂಟ್ ಕೊಟ್ಟಿದ್ವಿ 10ಕ್ಕೆ. ಇದನ್ನ ಸರಿ ಮಾಡ್ಬೇಕು ಅಂದ್ರೆ ಹೇಗೆ ಮಾಡಬಹುದು? ಇಡ್ಲಿ ಮಾಮೂಲಿ ಸಾಮಾನ್ಯವಾಗಿ ನಾವು ಬಿಳಿ ಅಕ್ಕಿಯನ್ನು ಉಪಯೋಗಿಸೋದ್ರ ಬದಲು ಇದರಲ್ಲಿ ಬೇರೆ ನಾವು ಸಿರಿಧಾನ್ಯಗಳನ್ನು ಉಪಯೋಗಿಸ್ಕೊಂಡು, ನವಣೆ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಮಾಡೋದ್ರಿಂದ ಇದನ್ನ ಇನ್ನೂ ಆರೋಗ್ಯಕರ ಮಾಡಬಹುದು. 4ನೇದು ನೀರ್ ದೋಸೆ ಮತ್ತು ಚಟ್ನಿ. ನೀರ್ ದೋಸೆ ಚಟ್ನಿ ಬಹಳ ಸುಲಭವಾಗಿ ಡೈಜೆಸ್ಟ್ ಆಗುವಂತಹ ಆಹಾರ. ಆದ್ರೆ ಇದನ್ನ ಬಿಳಿ ಅಕ್ಕಿಯಿಂದ ಮಾಡೋದ್ರಿಂದ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚಿರುತ್ತೆ. ಸೊ ಈ ನೀರ್ ದೋಸೆ ಚಟ್ನಿಗೆ 5 ಪಾಯಿಂಟ್, 10ಕ್ಕೆ 5 ಅಂತ ಹೇಳ್ಬೋದು. ಇದನ್ನ ಸರಿಪಡಿಸ್ಬೇಕು ಅಂತಂದ್ರೆ ನಾವು ಈ ನೀರ್ ದೋಸೆ ಹಿಟ್ಟಿಗೆ ಬೇರೆ ಕೆಲವೊಂದಿಷ್ಟು ತರಕಾರಿಗಳನ್ನು ಉಪಯೋಗಿಸೋದ್ರಿಂದ ಅಥವಾ ಇದನ್ನ ತರಕಾರಿ ಸಾಂಬಾರ್ ಜೊತೆ ತಿನ್ನೋದ್ರಿಂದ ನಮ್ಗೆ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. 5ನೇದು ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಅಥವಾ ಅಕ್ಕಿ ರೊಟ್ಟಿ ಪಲ್ಯ ಅಂತ ಹೇಳ್ಬೋದು. ಈ ಅಕ್ಕಿ ರೊಟ್ಟಿಯಲ್ಲೂ ಕೂಡ ನಾವು ಬಿಳಿ ಅಕ್ಕಿಯಿಂದ ಮಾಡುವಂತಹ ಅಕ್ಕಿ ರೊಟ್ಟಿ ಮಾಡಿದ್ರೆ ನಮ್ಗೆ ಈ 10ಕ್ಕೆ 5 ಪಾಯಿಂಟ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಕೂಡ ಸಡನ್ ಆಗಿ ಬ್ಲಡ್ ಶುಗರ್ ಜಾಸ್ತಿ ಮಾಡುತ್ತೆ. ಸೊ ಇದನ್ನು ನಾವು ಮಾರ್ಪಾಡು ಮಾಡ್ಬೇಕು ಅಂತಂದ್ರೆ ಬೇರೆ ಸಿರಿ ಧಾನ್ಯಗಳನ್ನ ಉಪಯೋಗಿಸೋದ್ರಿಂದ ಅಥವಾ ಅಕ್ಕಿ ರೊಟ್ಟಿ ಮಾಡಿಕೊಂಡು ತರಕಾರಿಗಳು ಹೆಚ್ಚಿರುವಂತಹ ಪಲ್ಯವನ್ನು ಉಪಯೋಗಿಸೋದ್ರಿಂದ ನಮ್ಗೆ ಈ ಡಯಾಬಿಟಿಸ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. 6ನೇದು ಉಪ್ಪಿಟ್ಟು. ಉಪ್ಪಿಟ್ಟು ನಾವು ಸಾಮಾನ್ಯವಾಗಿ ಈ ಗೋಧಿ ರವೆಯಿಂದ ಉಪ್ಪಿಟ್ಟು ಮಾಡಿದ್ರೆ ಇದು ಮೀಡಿಯಂ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ಬೋದು. ಸಡನ್ ಆಗಿ ಇದು ಬ್ಲಡ್ ಶುಗರ್ ಜಾಸ್ತಿ ಆಗದೆ ಇದ್ರೂ ನಿಧಾನವಾಗಿ ಜಾಸ್ತಿ ಆಗುತ್ತೆ. ಆದ್ರೆ ಇದರ ಓವರ್ ಆಲ್ ಪಾಯಿಂಟ್ಸ್ ನೋಡಿದ್ರೆ ನಾವು ಇದಕ್ಕೂ 5 ಪಾಯಿಂಟ್ಸ್ ಅಂತ ಹೇಳ್ಬೋದು. ಇದರಿಂದ ಉಪಯೋಗ ಆಗತ್ತೆ. ಆದ್ರೆ ಯಾವಾಗ ನಾವು ಈ ಉಪ್ಪಿಟ್ಟಿಗೆ ಬೇರೆ ತರಕಾರಿಗಳನ್ನು ಹಾಕ್ತಿವಿ, ಈ ಮೊಳಕೆ ಕಾಳುಗಳನ್ನು ಹಾಕ್ತಿವಿ, ಬೇರೆ ಡ್ರೈ ಫ್ರೂಟ್ಸ್ ಗಳನ್ನ ಹಾಕೊಂಡು ಈ ಉಪ್ಪಿಟ್ಟನ್ನ ನಾವು ಡಯಾಬಿಟಿಸ್ ಇರೋರು ತಿಂದ್ರೆ ಇದರಿಂದ ಈ 5 ಇದ್ದಿದ್ದು 8, 9ಕ್ಕೆ ಪಾಯಿಂಟ್ಸ್ ಅನ್ನ ನಾವು ಹೆಚ್ಚು ಮಾಡ್ಕೋಬಹುದು. ಸಾಮಾನ್ಯವಾಗಿ ಉಪಯೋಗಿಸುವಂತಹ ತಿಂಡಿಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದನೂ ಕೂಡ ನಮ್ಗೆ ಉಪಯೋಗ ಆಗ್ತಾ ಬರುತ್ತೆ. 7ನೇದು ಸೆಟ್ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ. ಇದಕ್ಕೆ 10ರಲ್ಲಿ 4 ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ಬಿಳಿ ಅಕ್ಕಿಯಿಂದ ಅಕ್ಕಿ ಹಿಟ್ಟಿಂದ ಮಾಡಿರ್ತಾರೆ ಮತ್ತು ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಜಾಸ್ತಿ ಇರುತ್ತೆ. ಇದು ಕೂಡ ಸಡನ್ ಆಗಿ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನು ಹೆಚ್ಚು ಮಾಡ್ಬಿಡುತ್ತೆ, ಶುಗರ್ ಲೆವೆಲ್, ಬ್ಲಡ್ ಶುಗರ್ ಹೆಚ್ಚಾಗ್ಬಿಡುತ್ತೆ. ಸೊ ಅದ್ರ ಬದಲು ನಾವು ಇದನ್ನ ಈ ಆಲೂಗಡ್ಡೆ ಪಲ್ಯದ ಬದಲು ಬೇರೆ ತರಕಾರಿ ಪಲ್ಯ ಜೊತೆ ತಿನ್ನುವಂತಹದ್ದು ಒಳ್ಳೆಯದು ಅಂತ. 8ನೇದು ನಮ್ಗೆಲ್ಲ ಇಷ್ಟ ಆಗುವಂತಹ ಮಸಾಲಾ ದೋಸೆ. ಇದಕ್ಕೆ ನಾವು ಡಯಾಬಿಟಿಸ್ ರೇಟಿಂಗ್ ಕೊಟ್ರೆ 3ರಿಂದ 4 ಪಾಯಿಂಟ್ ಕೊಡ್ಬೋದು 10ರಲ್ಲಿ. ಯಾಕೆ ಇಷ್ಟು ಕಡಿಮೆ ಅಂತಂದ್ರೆ ಅದರಲ್ಲೂ ಕೂಡ ಈ ಆಲೂಗಡ್ಡೆ ಪಲ್ಯ ಇರುತ್ತೆ, ಈ ಬಿಳಿ ಅಕ್ಕಿಯಿಂದ ಮಾಡಿರ್ತಾರೆ. ಇದನ್ನ ನಾವು ಸರಿಪಡಿಸ್ಬೇಕು ಅಂತಂದ್ರೆ ಏನ್ ಮಾಡಬಹುದು? ಈ ಅಕ್ಕಿ ಹಿಟ್ಟನ್ನ ನಾವು ದೋಸೆ ಮಾಡ್ಬೇಕಾದ್ರೆ ಉಪಯೋಗಿಸೋದ್ರ ಬದಲು ಬೇರೆ ಸಿರಿಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಆ ಹಿಟ್ಟನ್ನ ತಯಾರಿ ಮಾಡಬಹುದು. ಈ ಒಳಗಡೆ ಈ ಆಲೂಗಡ್ಡೆ ಪಲ್ಯದ ಬದಲು ಪನ್ನೀರ್ ಪಲ್ಯ ಮಾಡಿ ಹಾಕ್ಬೋದು. ಅದರಿಂದ ನಮ್ಗೆ ಪ್ರೋಟೀನ್ ಸಿಗುತ್ತೆ. ಬೇರೆ ತರಕಾರಿಗಳು, ಕಾಳುಗಳು ಹಾಕೊಂಡು, ಈ ಮೊಳಕೆ ಕಾಳುಗಳನ್ನು ಹಾಕೊಂಡು ಪಲ್ಯ ಮಾಡಿದ್ರೆ ಅದರಲ್ಲಿ ನಾರಿನ ಅಂಶ ಕೂಡ ಹೆಚ್ಚು ಸಿಗುತ್ತೆ. ಸೊ ಈ ರೀತಿ ಅಂದ್ರೆ ನಾವು ಬೇರೆ ಸಿರಿಧಾನ್ಯಗಳನ್ನು ಉಪಯೋಗಿಸಿ ಅಕ್ಕಿ ಹಿಟ್ಟನ್ನ ಮಾಡ್ಕೊಂಡು ದೋಸೆ ಮಾಡ್ಕೊಂಡು ಅದ್ರ ಜೊತೆ ಒಳಗಡೆ ಪನ್ನೀರು, ಕಾಳುಗಳು ಮತ್ತು ಈ ಮೊಳಕೆ ಕಾಳುಗಳನ್ನು ಹಾಕೊಂಡು ಒಳಗಡೆ ಇರುವಂತಹ ಪಲ್ಯ ಜೊತೆ ರಿಪ್ಲೇಸ್ ಮಾಡಿದ್ರೆ ಈ 3-4 ಪಾಯಿಂಟ್ಸ್ ಇಂದ ಇದನ್ನ ನಾವು 7-8 ಪಾಯಿಂಟ್ಸ್ ತನಕ ತಗೊಂಡು ಹೋಗ್ಬೋದು. ಸೊ ಸರಿಯಾದ ಚಿಕ್ಕ ಪುಟ್ಟ ಬದಲಾವಣೆಗಳು ಏನು ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೇಕು. 9ನೇದು ಪೂರಿ ಸಾಗು. ಪೂರಿ ಸಾಗುವಲ್ಲೂ ಕೂಡ ತುಂಬಾ ಎಣ್ಣೆ ಇರುತ್ತೆ, ಇದರಲ್ಲೂ ಕೂಡ ಈ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿರುತ್ತೆ. ಸೊ ಇದಕ್ಕೆ ಈ ಡಯಾಬಿಟಿಕ್ ರೇಟಿಂಗ್ 3 ಅಂತ ಹೇಳ್ಬೋದು. 10ರಲ್ಲಿ 3 ಪಾಯಿಂಟ್ಸ್ ಮಾತ್ರ. ಸೊ ಈ ಪೂರಿ ಮತ್ತು ಸಾಗು ಅಥವಾ ಪೂರಿ ಮತ್ತು ಈ ಆಲೂಗಡ್ಡೆ ಪಲ್ಯದ ಬದಲು ನಾವೇನ್ ಮಾಡಬಹುದು? ಮಲ್ಟಿಗ್ರೇನ್ ಹಿಟ್ಟಿಂದ ಉಪಯೋಗಿಸಿರುವಂತಹ ಪುಲ್ಕಾ ರೊಟ್ಟಿಯನ್ನ ಮಾಡ್ಕೊಂಡು, ಪೂರಿ ಬದಲು ಪೂರಿಯನ್ನ ನಾವು ಕರಿತೀವಿ, ರೊಟ್ಟಿ ಆದ್ರೆ ನಾವು ಹಾಗೆ ಸುಡ್ತೀವಿ. ಸೊ ರೊಟ್ಟಿ ಅಂದ್ರೆ ಈ ಪುಲ್ಕಾ ರೊಟ್ಟಿಯನ್ನ ನಾವು ತಗೊಂಡು ಬೇರೆ ತರಕಾರಿ ಪಲ್ಯದ ಜೊತೆ ತಿಂದ್ರೆ ಈ 3 ಇರೋದನ್ನ ನಾವು 7-8ಕ್ಕೆ ಏರಿಸಬಹುದು, ಆ ರೇಟಿಂಗ್ ಅನ್ನ ಏರಿಸಬಹುದು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. 10ನೇದು ಮತ್ತು ಕೊನೆಯದು ಬ್ರೆಡ್ ಮತ್ತೆ ಜಾಮ್. ಇರೋದ್ರಲ್ಲಿ ಎಲ್ಲಾ ಬ್ರೇಕ್ಫಾಸ್ಟ್ ಅಂತ ಈ ತಿಂಡಿ ಆಪ್ಷನ್ಸ್ ಅಲ್ಲಿ ಅತ್ಯಂತ ಕೆಟ್ಟದ್ದು ಅಂತ ಹೇಳ್ಬೋದು. ಇದಕ್ಕೆ ಕೇವಲ 2 ಪಾಯಿಂಟ್, 10ರಲ್ಲಿ 2 ಪಾಯಿಂಟ್. ಈ ಬಿಳಿ ಬ್ರೆಡ್ ಅಲ್ಲಿ ಜಾಮ್ ಇದೆರಡು ತಿಂದ್ರೆ ಸಡನ್ ಆಗಿ ಶುಗರ್ ಸ್ಪೈಕ್ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತು ನಂತರ ಶುಗರ್ ಕ್ರಾಶ್ ಆಗುತ್ತೆ, ಮತ್ತೆ ಬೇರೆ ಬೇರೆ ಆಹಾರ ತಗೋಬೇಕು ಅಂತ ಹಸಿವಾಗ್ತಾ ಹೋಗುತ್ತೆ. ಸೊ ಈ ರೀತಿ ಮಾಡಬಾರ್ದು.
ನಾವು ಬ್ರೆಡ್ ಅನ್ನೇ ತಿನ್ಬೇಕು, ನನಗೆ ವಯಸ್ಸಾಗಿ ನನಗೆ ಬ್ರೆಡ್ ತಿನ್ನೋದು ಇಷ್ಟ, ಏನ್ ಮಾಡ್ಬೋದು ಡಾಕ್ಟ್ರೆ ಅಂತ ಕೆಲವರು ಕೇಳ್ತಿರ್ತಾರೆ. ಅಂತವರು ಮಲ್ಟಿಗ್ರೇನ್ ಬ್ರೆಡ್ ಅನ್ನ ತಿನ್ಬಹುದು. ಮಲ್ಟಿಗ್ರೇನ್ ಬ್ರೌನ್ ಬ್ರೆಡ್ ಅಂತ ಸಿಗುತ್ತೆ. ಸೊ ಈ ರೀತಿ ಬ್ರೆಡ್ ಅನ್ನು ತಗೊಂಡು ಅದ್ರ ಜೊತೆಗೆ ನಾವು ಪ್ರೋಟೀನ್ಗೋಸ್ಕರ ಪೀನಟ್ ಬಟರ್ ಅನ್ನ ಹಾಕೊಳ್ಳುವಂತದ್ದು ಅಥವಾ ಬೇರೆ ತರಕಾರಿ ಸ್ಯಾಂಡ್ವಿಚ್ ಅನ್ನ ಮಾಡ್ಕೊಂಡು ಬ್ರೆಡ್ ಅನ್ನ ತಿನ್ನುವಂತಹ ಅಭ್ಯಾಸ ಇರಬೇಕು. ಜಾಮ್ ಮತ್ತು ವೈಟ್ ಬ್ರೆಡ್ ಅನ್ನ ಬಿಡಬೇಕು ಅಂತ. ಸೊ ಈ ರೀತಿ ನಾವು ಸಾಮಾನ್ಯವಾಗಿ ಬಳಸುವಂತಹ 10 ತಿಂಡಿಗಳ ರೇಟಿಂಗ್ ಅನ್ನ ನೋಡಿದೀವಿ, ಯಾವುದು ಒಳ್ಳೇದು ಯಾವುದು ಒಳ್ಳೇದಲ್ಲ ಅಂತ. ಇದಕ್ಕೆ ಯಾವುದೇ ತಿಂಡಿಯನ್ನ ನಾವು ಸರಿಯಾದ ರೀತಿಯಲ್ಲಿ ಮಾರ್ಪಾಡು ಮಾಡೋದು ಹೇಗೆ, ಅದನ್ನ ಒಳ್ಳೆ ಆರೋಗ್ಯಕರ ಡಯಾಬಿಟಿಸ್ ಫ್ರೆಂಡ್ಲಿ ತಿಂಡಿಯನ್ನು ಹೇಗೆ ಮಾಡೋದು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ನಾವು PFC ಅನ್ನುವಂತಹ ಫಾರ್ಮುಲಾನ ಅಳವಡಿಸಬೇಕು. ಪಿ ಅಂದ್ರೆ ಪ್ರೋಟೀನ್, ಎಫ್ ಅಂದ್ರೆ ಫೈಬರ್ ನಾರಿನಂಶ, ಸಿ ಅಂತಂದ್ರೆ ಕಂಟ್ರೋಲ್ಡ್ ಕಾರ್ಬ್ಸ್ ಅಂತ. ಪ್ರೋಟೀನ್ ಅಂದ್ರೆ ನಮ್ಗೆ ಪ್ರೋಟೀನ್ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಅನ್ನ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ದೇಹಕ್ಕೆ ಶಕ್ತಿ ಕೊಡುತ್ತೆ. ನಾವು ಯಾವುದೇ ತಿಂಡಿ ಜೊತೆಗೆ ಹೇಗೆ ಪ್ರೋಟೀನ್ ಅನ್ನ ಸೇರಿಸಬಹುದು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬೆಳಿಗ್ಗೆ ತಿಂಡಿ ಜೊತೆಗೆ 1 ಮುಷ್ಟಿ ಮೊಳಕೆ ಕಾಳನ್ನ ತಿನ್ನುವಂತಹ ಅಭ್ಯಾಸ ಇದ್ರೆ ಬಹಳ ಒಳ್ಳೇದು. ಅಥವಾ ನಾವು ಮಾಡಿರುವಂತಹ ಉಪ್ಪಿಟ್ಟಿಗೆ ಅಥವಾ ಪಲ್ಯಕ್ಕೆ ಮೊಳಕೆ ಕಾಳು ಹಾಕ್ಬೋದು. ನಾವು ಮಾಡಿರುವಂತಹ ಸಾಂಬಾರ್ ಅಂದ್ರೆ ಹಾಗೆ ಚಟ್ನಿ ಮಾಡ್ಕೊಂಡು ತಿನ್ನೋದ್ರ ಜೊತೆಗೆ ಒಂದು ತರಕಾರಿ ಸಾಂಬಾರನ್ನ ಮಾಡಿದ್ರೆ ಅದರಿಂದ ಈ ಪ್ರೋಟೀನ್ ಬಹಳ ಚೆನ್ನಾಗಿ ಸಿಗುತ್ತೆ. ಈ ಸಾಂಬಾರಲ್ಲಿ ಹಾಕುವಂತಹ ದಾಲ್ ಅಂದ್ರೆ ಈ ಬೇಳೆಗಳಲ್ಲಿ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ. ಅದ್ರ ಜೊತೆಗೆ ಪನ್ನೀರನ್ನ ಉಪಯೋಗಿಸುವಂತಹ ಅಭ್ಯಾಸ ಇರಬಹುದು. ಸೋಯಾ ಚಂಕ್ ಗಳನ್ನ ಹಾಕೊಂಡು ಸಾಂಬಾರ್ ಮಾಡುವಂತಹ ಅಭ್ಯಾಸ ಇರಬಹುದು. ಅಥವಾ ಬೆಳಿಗ್ಗೆ ತಿಂಡಿ ಜೊತೆಗೆ 1 ಮೊಟ್ಟೆಯನ್ನ ತಿನ್ನುವಂತಹ ಅಭ್ಯಾಸ, ಮೊಟ್ಟೆ ತಿನ್ನುವಂತವ್ರು 1 ಮೊಟ್ಟೆಯನ್ನ ತಿನ್ನುವಂತಹದ್ದು, ಅದರಲ್ಲೂ ಮುಖ್ಯವಾಗಿ ಬಿಳಿ ಭಾಗವನ್ನ ತಿನ್ನುವಂತಹ ಅಭ್ಯಾಸ ಇಟ್ಕೊಂಡ್ರೆ ನಮ್ಮ ದಿನದ ತಿಂಡಿಯ ಸಮಯದಲ್ಲಿ ಪ್ರೋಟೀನ್ ಪೂರೈಕೆ ಬಹಳ ಚೆನ್ನಾಗಾಗುತ್ತೆ. ಎರಡನೇದು ಎಫ್ ಫೈಬರ್. ನಾರಿನಂಶ ಹೆಚ್ಚಿದ ತಕ್ಷಣ ನಮ್ಮ ಪಚನ ಕ್ರಿಯೆ ಸ್ಲೋ ಆಗುತ್ತೆ, ನಿಧಾನವಾಗಿ ನಮ್ಮ ತಿಂದಿರುವಂತಹ ಆಹಾರ ಅಬ್ಸಾರ್ಬ್ ಆಗುತ್ತೆ, ನಿಧಾನವಾಗಿ ಬ್ಲಡ್ ಶುಗರ್ ನ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ತಿಂಡಿಯಲ್ಲಿ ನಾರಿನಂಶ ಹೇಗೆ ನಾವು ಜಾಸ್ತಿ ಮಾಡಬಹುದು ಅಂತಂದ್ರೆ ಹೆಚ್ಚು ತರಕಾರಿಗಳನ್ನ ಬಳಸಬೇಕು. ಮಾಡಿರುವಂತಹ ಉಪ್ಪಿಟ್ಟಲ್ಲಿ ಹೆಚ್ಚು ತರಕಾರಿ ಹಾಕಬೇಕು, ತರಕಾರಿ ಪಲ್ಯ ತಿನ್ಬೇಕು. ಪ್ರತಿ ದಿನ ಇಡ್ಲಿ ದೋಸೆ ಜೊತೆಗೆ ತರಕಾರಿ ಸಾಂಬಾರನ್ನ ಉಪಯೋಗಿಸುವಂತಹದ್ದು. ಈ ರೀತಿ ತರಕಾರಿಯನ್ನ ಹೆಚ್ಚು ಬಳಸೋದ್ರಿಂದ, ಅದರ ಜೊತೆಗೆ ಹೆಚ್ಚು ಈ ಅಗಸೆ ಬೀಜ ಚಿಯಾ ಬೀಜವನ್ನ ಉಪಯೋಗಿಸೋದ್ರಿಂದ, ಅಗಸೆ ಬೀಜ ಚಿಯಾ ಬೀಜದಲ್ಲಿ ಹೆಚ್ಚು ಫೈಬರ್ ಅಂಶ ಇರುತ್ತೆ. ಅದೇ ರೀತಿ ಮೆಂತೆಯನ್ನು ಉಪಯೋಗಿಸೋದ್ರಿಂದ, ಈ ರೀತಿ ಕೆಲವೊಂದಿಷ್ಟು ಅಡಿಷನ್ಸ್, ಕೆಲವೊಂದಿಷ್ಟು ಆಹಾರಗಳನ್ನ ಸೇರಿಸ್ಕೊಂಡು ನಮ್ಮ ಇಡೀ ನಾವು ಮಾಡ್ತಾ ಇರುವಂತಹ ತಿಂಡಿಗೆ ಕೆಲವೊಂದಿಷ್ಟು ಅಡಿಷನ್ ಮಾಡೋದ್ರಿಂದ ನಮ್ಮ ತಿಂಡಿಯಲ್ಲಿ ಹೆಚ್ಚು ನಾರಿನಂಶವನ್ನ ನಾವು ಹೆಚ್ಚು ಮಾಡ್ಬೋದು. ಅದು ಹೇಗೆ ಅಂತ ನಾವು ಕರೆಕ್ಟ್ ಆಗಿ ಯೋಚನೆ ಮಾಡ್ಕೊಂಡು ಮಾಡ್ತಾ ಹೋದ್ರೆ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಸಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಥವಾ ಈ ತಿನ್ನುವಂತಹ ಆಹಾರದಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಅದರಲ್ಲಿ ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುವಂತಹ ಆಹಾರ ಆಗಬೇಕು. ನಾವು ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಅಂದ ತಕ್ಷಣ ಮೈದಾ ಅಥವಾ ಬಿಳಿ ಅಕ್ಕಿಯನ್ನ ಬಳಸ್ತಾ ಇರ್ತೀವಿ. ಅದರ ಬದಲು ನಾವು ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ಅಥವಾ ನವಣೆ ಅಕ್ಕಿಯನ್ನ ಬಳಸೋದ್ರಿಂದ, ಈ ರಾಗಿಯನ್ನ ಬಳಸೋದ್ರಿಂದ, ಈ ರೀತಿಯಾಗಿ ಪಾಲಿಶ್ ಮಾಡದೇ ಇರುವಂತಹ ಮಲ್ಟಿಗ್ರೇನ್ ಗೋಧಿಯನ್ನ ಬಳಸೋದ್ರಿಂದ ಇದೆಲ್ಲದೂ ಕೂಡ ನಿಧಾನವಾಗಿ ನಮ್ಮ ದೇಹದಲ್ಲಿ ಆ ರಕ್ತದಲ್ಲಿ ಬ್ಲಡ್ ಶುಗರ್ ನ ಜಾಸ್ತಿ ಮಾಡುತ್ತೆ. ಲೋ ಗ್ಲೈಸೆಮಿಕ್ ಫುಡ್ಸ್ ಅಂತ ಹೇಳ್ತೀವಿ. ಸೊ ಮೈದಾ ಅಕ್ಕಿ ಬದಲು ಈ ರೀತಿಯಾದಂತಹ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ, ಕಂಟ್ರೋಲ್ಡ್ ಕಾರ್ಬ್ಸ್ ಅನ್ನ ಬಳಸುವಂತಹ ಅಭ್ಯಾಸವನ್ನ ನಾವು ಅದನ್ನ ಅಳವಡಿಸ್ಕೊತಾ ಹೋಗ್ಬೇಕು. ಸೊ ಯಾವುದೇ ತಿಂಡಿಯನ್ನು ಕೂಡ ನಾವು ಡಯಾಬಿಟಿಸ್ ಇರೋರಿಗೆ ಆರೋಗ್ಯಕರ ತಿಂಡಿಯನ್ನ ಹೇಗೆ ಮಾರ್ಪಾಡು ಮಾಡ್ಲಿಕ್ಕೆ PFC ಪ್ರೋಟೀನ್, ಫೈಬರ್ ಮತ್ತು ಕಂಟ್ರೋಲ್ಡ್ ಕಾರ್ಬ್ಸ್ ಅನ್ನ ಹೇಗೆ ಅಳವಡಿಸಬೇಕು ಅನ್ನುವಂತಹ ಪ್ರಶ್ನೆಯನ್ನ ನಾವು ಪ್ರತಿದಿನ ತಿಂಡಿ ಮಾಡ್ಬೇಕಾದ್ರೆ ಕೇಳ್ಕೋಬೇಕು. ಇವತ್ತು ನಾವು ಈ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇರೋರು ಯಾವ ತಿಂಡಿಯನ್ನ ತಿನ್ನಬಹುದು, ಯಾವ ತಿಂಡಿ ತಿಂದ್ರೆ ಹೆಚ್ಚು ಆರೋಗ್ಯಕ್ಕೆ ಒಳ್ಳೆಯದು, ನಾವು ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಮಾಡ್ತಾ ಇರುವಂತಹ ತಿಂಡಿಗಳಿಗೆ ರೇಟಿಂಗ್ ಅನ್ನ ಕೊಟ್ಟಿದ್ದೀವಿ. 10 ತಿಂಡಿಗಳನ್ನ ಹೇಗೆ ಆರೋಗ್ಯಕರ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಡಯಾಬಿಟಿಸ್ ಇದ್ರೆ ಅವ್ರಿಗೆ ದಯವಿಟ್ಟು ತೋರಿಸಿ. ನಿಮ್ಮ ಮನೆಯಲ್ಲಿ ಯಾರು ಅಡುಗೆ ಮಾಡ್ತಾರೆ ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮೆಲ್ಲರ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಈ ವಿಡಿಯೋನ ಹೆಚ್ಚು ಜನರ ಜೊತೆ ಶೇರ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.